SCP, TSP ಹಣವನ್ನ ಡೈವರ್ಟ್ ಮಾಡಿದ್ದಾರೆ. ಅದು ಸುಮಾರು 23,000 ಕೋಟಿ. ಇನ್ನು ಎರಡು ವರ್ಷನೂ ಅದೇ ತರ ಮಾಡಿದ್ದಾರೆ. ಈಗ ನಾನು ಅಂಕಿಅಂಶ ತಗೊಂಡಾಗ 42,000 ಕೋಟಿ. ನಾನು ನೀರಾವರಿಯ ಬಡ್ಜೆಟ್ ಅನ್ನ ಈ ಸರಿ ಸಿದ್ದರಾಮಯ್ಯ ಮಂಡಿಸಿರುವಂತ ಬಡ್ಜೆಟ್ ಅಲ್ಲಿ ನೀರಾವರಿ ಇಲಾಖೆಗೆ 30% ಡಿಡಕ್ಟ್ ಮಾಡಿದ್ದಾರೆ, ಅಂದ್ರೆ ರಿಡ್ಯೂಸ್ ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ನೀರಾವರಿ ಇಲಾಖೆಗೆ 30% ಕಟ್ ಮಾಡಿದ್ದಾರೆ. ಆಕ್ಚುಲಿ ಏನಾಗಬೇಕಾಯ್ತು, ಹಿಂದಿನ ಸರ್ಕಾರ ಏನು ಮಾಡಿತ್ತು ಅದಕ್ಕಿಂತ 30% ಜಾಸ್ತಿ ಆಗ್ಬೇಕಾಯ್ತು. ಹಂಗ್ ಲೆಕ್ಕ ಮಾಡಿದ್ರೆ 60% ಡಿಸ್ಕೌಂಟ್ ಆದಂಗೆ ಆಯ್ತು. ಕಟ್ ಮಾಡಿದ್ದಾರೆ. ಈಗ ಹಣ ಇಲ್ಲ ಅವ್ರ ಹತ್ರ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಕೆರೆಗಳು ತುಂಬಿ ರೈತರು ಬೆಳಿಬೇಕಾಯಿತು. ಇದಕ್ಕೆ ತೊಂದರೆ ಆಗಿದೆ ಇವತ್ತು. ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸರ್ಕಾರ ಇದಕ್ಕೆ ಯಾವುದೇ ರೀತಿ ಸ್ಪಂದನೆಯನ್ನ ಇದುವರೆಗೂ ಮಾಡಿಲ್ಲ. ಅದರ ವಿರುದ್ಧದ ಹೋರಾಟ ಈಗ ನಮ್ಮ ಬಿಜೆಪಿ ವತಿಯಿಂದ ಮಾಡಿದ್ದಾರೆ. ಈಗ ನಾವೆಲ್ಲರೂ ಕೂಡ ರೈತರನ್ನ ಭೇಟಿ ಮಾಡ್ತೀರಿ. ಅದಾದ್ಮೇಲೆ ಪಾದಯಾತ್ರೆನೂ ಇದೆ. ನಮ್ಮ ಡಿಮ್ಯಾಂಡು ರಾಜ್ಯ ಸರ್ಕಾರಕ್ಕೆ ಕೂಡಲೇ, ಈ ಸರ್ಕಾರ ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಖಜಾನೆ ತುಂಬಿ ತುಡುಕ್ತಾ ಇದೆ ಅಂತ ಹೇಳಿ. ತುಡುಕೋದು ಬೇಡ. ತುಂಬಿರೋ ಖಜಾನೆಯಿಂದ ಕಳೆದ ಬಾರಿ ಯಡಿಯೂರಪ್ಪನವ್ರು ಏನು ಬಿಡುಗಡೆ ಮಾಡಿದ್ರು ಆ ರೀತಿ ನೀವು ಒಂದು 300-400 ಕೋಟಿ ರೂಪಾಯಿ ಇದಕ್ಕೆ ಬಿಡುಗಡೆ ಮಾಡಿ ಕೆರೆಗಳನ್ನು ತುಂಬಿಸಿ ಅನ್ನೋ ಡಿಮ್ಯಾಂಡ್. ಇಲ್ಲ ಅಂತಂದ್ರೆ ನೀವು ಪಾಪರ್ ಆಗಿದ್ದೀರಾ ಅಂತ ಒಪ್ಕೊಳ್ಳಿ. ರಾಜ್ಯದ ಜನ ಪಾಪರ್ ಆಗಿದೆ ಅಂತ ಒಪ್ಕೊಳ್ಳಿ. ಆ ಬೇಡಿಕೆಯನ್ನ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಎರಡನೇದು ಪ್ರಮುಖವಾಗಿ ಈ ಒಂದು ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಏನಿದೆ ಅದು ಈ ಕಳೆದ 2 ವರ್ಷದಲ್ಲಿ ಅತಿರೇಕಕ್ಕೆ ಹೋಗ್ತಾ ಇದೆ. ನಾಲೆಡ್ಜ್ ಆದ್ರೂ ಬೇಕು. ಹುಡುಗ ಏನೋ ವಿಚಾರ ಬಂದಿದ್ದಲ್ಲ ಅದಕ್ಕಿಂತ ವರ್ಷದಾಗಿ ನಡ್ಕೊಂತ ಇದೆ. ಬೇರೆ ದೇಶಕ್ಕೆ ಹೋದ್ರೆ ಭಾರತವನ್ನ ಕಂಡೆಮ್ ಮಾಡೋದು. ಸೈನಿಕರಿಗೆ ಯಾವ ಜಾತಿ ಇದೆ ರೀ? ಭಾರತ ಅನ್ನೋದು ಬಿಟ್ರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ. ಅದು ಬಿಟ್ರೆ ಯಾವುದು ಇಲ್ಲೇ ಇಲ್ಲ. ಅಲ್ಲೂ ಜಾತಿ ಹುಡ್ಕಾಗ ಹೋಗ್ತಿರಲ್ಲ. ಫಸ್ಟ್ ನೀನ್ ಯಾರು ಅಂತ ಹೇಳಿ. ಈ ಇಟಲಿನ ಇಂಡಿಯಾನ ನೀವ್ ಹೇಳ್ಬೇಕು. ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಇಟಲಿನ ಇಂಡಿಯಾನ ಅಂತ ಹೇಳ್ಬೇಕು. ಅದು ಬೇರೆ ಕೇಸ್ ಬೇರೆ ನಡೀತಾ ಇದೆ ಅಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಕೇಸು ಬೇರೆ ಹಾಕಿದ್ದಾರೆ. ಫಸ್ಟ್ ನೀನ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ. ಸೈನಿಕರಿಗೆ ಜಾತಿ ಕೇಳ್ತೀಯಲ್ಲ, ನಾಚಿಕೆ ಆಗ್ಬಾರ್ದ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವರು? ಸೈನಿಕರ ಜಾತಿ ಹುಡುಕಕ್ ಹೋಗ್ತೀರ. ಇದಾ ನಿಮ್ ಸಂಸ್ಕೃತಿ? ಇದುವರೆಗೂ ದೇಶದ ಇತಿಹಾಸದಲ್ಲಿ ನಾನು ಕಂಡು ಕೇಳರಿಯದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ರೈಸ್ ಮಾಡಿದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಸೋಲಿನ ಭೀತಿ ಇರ್ಬೋದು. ಆ ಭೀತಿಯಿಂದ ಸೈನಿಕರ ಪ್ರಶ್ನೆಯಲ್ಲಿ ಬರ್ತದೆ. ಬಿಹಾರ್ ಚುನಾವಣೆಗೂ ಸೈನಿಕರ ಹೋರಾಟಕ್ಕೂ ಈ ಪ್ರಶ್ನೆ ಬರ್ತದೆ. ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಕಾಮನ್ ಸೆನ್ಸ್ ಇಲ್ಲ ಮುಂಚೆ. ನಾಚಿಕೆ ಆಗ್ಬೇಕಾ? ಇಂಥವ್ರನ್ನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಮಾಡೋರಲ್ಲ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿ. ಬೇರೆ ಗತಿ ಇಲ್ವಾ? ಯಾರು ಗತಿ ಇಲ್ದಿದ್ದು ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದು ಕಬ್ಬು ಬೆಳೆಗಾರರು ಕೂಡ ಬೆಂಬಲ ಬೆಲೆಯನ್ನು ಕೊಡಬೇಕು. ಈ ಕೆರೆಗಳದು ಯಾವಾಗ ನೀರನ್ನ ತುಂಬಿಸ್ತಾರೆ ಅದನ್ನು ಕೂಡಲೇ ಇಲ್ಲಿನ ಜಿಲ್ಲಾಧಿಕಾರಿಗಳಿರ್ಬೋದು, ಇಲ್ಲಿ ಮಂತ್ರಿಗಳಿರ್ಬೋದು, ಕೂಡಲೇ ಅದಕ್ಕೆ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಹಣ ಬಿಡುಗಡೆ ಮಾಡಿ ಕೆರೆ ತುಂಬಿಸುವಂತ ಕೆಲಸ ಮಾಡಬೇಕು. ಇವತ್ತು ರೈತರೇನ ಹೋರಾಟ ಮಾಡ್ತಾವ್ರೆ, ಅದಕ್ಕೆ ಬೆಂಬಲವನ್ನು ಸೂಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬಿಜೆಪಿ ಈ ಹೋರಾಟವನ್ನ ಕೈ ತೆಗೆದುಕೊಂಡಿದೆ. ನಾವು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡು ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಕಿವಿ ಹಿಂಡೋ ಕೆಲಸವನ್ನು ಕೂಡ ನಾವು ಮಾಡಬೇಕು.